ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟ್ ದಸರಾ, ತುಮಕೂರು ದಸರಾಗೆ ಹೋಗಿದ್ವಲ್ಲ, ಅಲ್ಲಿ ನನ್ನ ಮಗ ತೊಗೊಂಡಿರೋಂಥದ್ದು ಗನ್ನು. ಅವ್ನು ಇಲ್ದಲ್ಲೇ ಇದ್ದಾಗ ಲಸಿಕಾ ಆಟ ಆಡೋದು, ಏನಕ್ಕಂದ್ರೆ ಅವ್ನು ಇದ್ದಾಗ ಏನೂ ಕೊಡೋಲ್ಲ. ಬಟ್ ಲಸಿಕಾ ವಸ್ತುಗಳು ಮಾತ್ರ ಅವ್ನು ಕೇಳ್ತಾನೆ ಇರ್ತಾನೆ, ಅವಳು ಧಾರಾಳವಾಗಿ ಕೊಡ್ತಿರ್ತಾಳೆ. ಅದಕ್ಕೆ ಅವ್ನು ಕ್ರಿಕೆಟ್ಗೆ ಹೋಗಿದ್ನಲ್ಲ, ಅವ್ನು ಇಲ್ದಿದ್ದ ಟೈಮಲ್ಲಿ ಇವಳು ತೊಗೊಂಡೋಗಿ ಆಟ ಆಡೋದು. ಅದೊಂಥರ ಫನ್ನಿಯಾಗಿರುತ್ತೆ. ಇವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಆಗಲೇ ಎಲ್ಲ ಕಿತ್ತಾಕೊಂಡ್ಬಿಟ್ಟಿದ್ದಾಳೆ. ನಿನ್ನೆ ರಾತ್ರಿ ಇನ್ನೂ ತರಂಗಿಲ್ಲ, ಆಗಲೇ ಫುಲ್ ಕಿತ್ತಾಕೊಂಡ್ಬಿಟ್ಟಿದ್ದಾಳೆ. ಇನ್ನು ಬನ್ನಿ, ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಸಂಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದಾಯಿತು. ಇನ್ನು ಹಬ್ಬ ಎಷ್ಟು ದಿನವೂ ಇಲ್ಲ, 2 ದಿನ ಇದೆ ಹಬ್ಬಕ್ಕೆ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಮ್ಮ ದಸರಾ ಇದೆಲ್ಲ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಫುಲ್ಲು ಟ್ರಾಫಿಕ್ಕು. ಏನು ಗೊತ್ತಾ, ಒಂದು 4 ಕಿಲೋಮೀಟರ್ ಜರ್ನಿ ಮಾಡೋದಕ್ಕೆ ಅರ್ಧ ಗಂಟೆ ಆಗ್ತಿದೆ ಟೈಮ್. ನಮ್ಮ ತುಮಕೂರು ಯಾವಾಗಲೂ ಹಂಗಿರಲಿಲ್ಲ, 10 ನಿಮಿಷಕ್ಕೆಲ್ಲ ಹೊರಟೋಗ್ತಾ ಇದ್ವಿ. ಬಟ್ ಈಗ ಒಂದು ಅರ್ಧ ಗಂಟೆ 40 ನಿಮಿಷ ಆಗ್ತಿದೆ ಜರ್ನಿ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಜನ, ಅದು ಎಲ್ಲಿಂದ ಬರ್ತಾರೋ ಜನ ಅಂತ ಅನ್ಸುತ್ತೆ, ಅಷ್ಟು ಜನ ಇದ್ದಾರೆ. ಅಂತ ಏನೂ ಸರಿಯಾಗೂ ನೋಡೋಕ್ಕಾಗಲಿಲ್ಲ. ಸುಮ್ಮನೆ ಸ್ವಲ್ಪ ಮೇಲ್ಮೇಲೆಲ್ಲ ನೋಡ್ಕೊಂಡು ಬಂದ್ವಿ. ಓಕೆ, ಒಂದು ಎಕ್ಸ್ಪೀರಿಯನ್ಸು, ಎಷ್ಟು ಜನ ಇರ್ತಾರೆ, ಹೆಂಗಿರುತ್ತೆ, ಅದು ಜನದಲ್ಲಿ ಏನು ನೋಡೋಕ್ಕೂ ಆಗಲ್ಲ. ತಿಂಡಿಗೆ ಬ್ರೆಡ್ ತಿಂತ್ಯಾ? ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂತ್ಯಾ? ಬ್ರಷ್ ಮಾಡ್ತಾ? ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬಿಟ್ಟು ಎಲ್ಲ ನೋಡಿದ್ವಿ. ಟ್ಯಾಕ್ಸ್ಗಳು ಈ ಥರ ಬೀಳ್ತಾನೇ ಇರುತ್ತೆ, ಅಣ್ಣ ತಂಗಿ ಟ್ಯಾಕ್ಸ್ಗಳು. ಬ್ರಷ್ ಅಂತೆ, ಬ್ರೆಡ್ ಆಮ್ಲೆಟ್ ಮಾಡಿಬಿಟ್ಟು ಇವತ್ತು ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕು. ಹಬ್ಬಕ್ಕೂ ಆಗುತ್ತೆ, ಇನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬರೋಣ ಅಂತ. ಬನ್ನಿ, ವ್ಲಾಗ್ ಮಾಡ್ತೀನಿ. ಹಾಗೆ ಫುಲ್ ನೋಡಿ, ಓಕೆನಾ? ಇನ್ನು ಬೆಳಗ್ಗೆಗೆ ಬ್ರೆಡ್ ಆಮ್ಲೆಟ್ ಮತ್ತು ಚಟ್ನಿ ಮಾಡ್ತಾಯಿದ್ದೆ. ನಾಳೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಇಡ್ಲಿಗೂ ಉದ್ದಿನಬೇಳೆ ಮಾತ್ರ ನೆನೆ ಹಾಕ್ತೀನಿ, ಇಡ್ಲಿ ರವೆ ನೆನೆ ಹಾಕ್ತೀನಿ, ಒಂದು ಸ್ವಲ್ಪ ಅವಲಕ್ಕಿನ ನೆನೆ ಹಾಕ್ತೀನಿ ಅಷ್ಟೇ. ಇನ್ನು ನಾಳೆಗೂ ಆಗೋ ಥರನೇ ನಾನು ಕಡಲೆ ಬೀಜನ ರೋಸ್ಟ್ ಮಾಡ್ಕೊಳ್ತೀನಿ ಒಟ್ಟಿಗೆ. ಮತ್ತೆ ನಾಳೆ ರೋಸ್ಟ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಟೈಮ್ ಸೇವ್ ಮಾಡಬೇಕು ಅಂದ್ಬಿಟ್ಟು ಈ ರೀತಿ ನಾನು ಮಾಡ್ಕೊಳ್ತೀನಿ. ಹಾಗೇನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಗಿಡದಲ್ಲಿ ಎಷ್ಟು ಬೆಳೆದಿತ್ತು ಅಂದರೆ, ಒಂದು ಸಲಿಗೆ ಒಂದು ಕೈ ತುಂಬ ಸಿಗುತ್ತೆ, 2 ಕೈ ತುಂಬ ಸಿಗುತ್ತೆ, ಅಷ್ಟು ಬಿಡುತ್ತೆ ಒಂದೇ ಒಂದು ಗಿಡದಲ್ಲಿ. ಇನ್ನೂ 2-3 ಗಿಡಗಳು ಹಾಕಿದ್ದೀವಿ, ಅದಿನ್ನೂ ಬರ್ತಿದೆ, ಚಿಗುರ್ತಿದೆ. ಬಂದರೆ ಇನ್ನು ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಖಾರವಾಗಿ ತುಂಬ ಚೆನ್ನಾಗಿರುತ್ತೆ, ಘಾಟಾಗಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಾತ್ರ ಹಸಿರು ಮೆಣಸಿನ್ಕಾಯಿನ ಕಿತ್ಕೊಳ್ತಾ ಇರ್ತೀನಿ, ಉಳಿದಿದ್ದೆಲ್ಲ ಇನ್ನು ಗಿಡದಲ್ಲೇ ಇರುತ್ತೆ. ನೋಡಿ, ಎಷ್ಟೊಂದು ಬಂದಿದೆ ಒಂದೇ ಸಲ. ನನಗಿನ್ನು ಚಟ್ನಿಗೆ ಬೇಕು, ಮತ್ತು ಇವತ್ತು ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ಚಿಕನ್ ಮತ್ತು ಮಟನ್ ಮಾಡಬೇಕು, ಅದನ್ನು ಕೂಡ. ಮಾಮೂಲಿ ಚಿಕನ್ ಫ್ರೈ ಮಾಡಿಬಿಟ್ಟು ಮಟನ್ ಸಾಂಬಾರು ಮಾಡೋದು ಅಷ್ಟೇ. ನಾನು ಮಟನ್ ತಿನ್ನಲ್ಲ, ಚಿಕನ್ ಅಷ್ಟೇ. ಇನ್ನು ಆಮ್ಲೆಟ್ಗೆ ಟೊಮ್ಯಾಟೊ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿಬಿಟ್ಟು ಆಮ್ಲೆಟ್ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ಪ್ಲೇನಾಗೂ ಚೆನ್ನಾಗಿರುತ್ತೆ, ಹಿಂಗೂ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಗ್ಸ್ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು. ಇನ್ನು ಬ್ರೆಡ್ ತರೋಣ ಅಂದ್ಬಿಟ್ಟು ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ಗೆ ಹೋಗ್ತಾಯಿದ್ದೆ. ಲಸಿಕಾ ನನಗೆ ಹೇಳಲೇ ಇಲ್ಲ, ಅವಳು ಸ್ಲಿಪ್ಪರ್ಸ್ ಎಲ್ಲ ತೊಗೊಂಬಂದು ನನಗೆ ಕೊಡ್ತಾಯಿದ್ಲು. ಖುಷಿಯಾಗುತ್ತೆ, ಹೆಣ್ಮಕ್ಳೇ ಇಂಥ ಕೆಲಸ ಮಾಡೋದು, ಗಂಡು ಮಕ್ಳು ಯಾವಾಗಲೂ ರೇರ್ ಮಾಡ್ತಾರೆ. ನಾನೇನು ಹೇಳಲೇ ಇಲ್ಲ, ಅವಳೇ ಹೋಗಿ ತೊಗೊಂಬಂದುಬಿಟ್ಲು. ಅಮ್ಮ ಹಾಕೋ ಚಪ್ಪಲ್ ಅಂದ್ಬಿಟ್ಟು. ಇನ್ನು ಬೆಳಗ್ಗೆ ಮಾತ್ರ ಸೂರ್ಯ ಹಂಗೆ ಹೊಡಿತಾನೆ ಇದೆ, ಬಿಸಿಲು ಸಿಕ್ಕಾಪಟ್ಟೆ ಇದೆ. ಇನ್ನು ತಿಂಡಿ ಎಲ್ಲ ಮುಗೀತು, ಶುಂಠಿ ಟೀ ಮಾಡ್ತಾಯಿದ್ದೆ. ಶುಂಠಿ ಜೊತೆಗೆ ಏಲಕ್ಕಿ, ಲವಂಗ ಚೆನ್ನಾಗಿ ಈ ಥರ ಜಜ್ಜಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಟೀ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀನಿ, ತುಂಬ ಚೆನ್ನಾಗಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಬೆಂದಮೇಲೆ ನಾನು ಹಾಲನ್ನ ಹಾಕ್ಕೊಂಡು ಇದನ್ನು ಮಾಡೋದು. ಈ ರೀತಿಯೇ ಟೀ ಪ್ರಿಪೇರ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಟೈಟಲಲ್ಲಿ ನೋಡ್ದಂಗೆ ಅದ್ರ ಬಗ್ಗೆನೂ ಕೂಡ ನಾನು ಮಾತಾಡ್ತೀನಿ. ಇಷ್ಟು ವರ್ಷ ನಾನು ಏನೋ ಹೇಳ್ಕೊಂಡಿಲ್ಲ ಏನು ಅಂತ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ. ಟೈಟಲಲ್ಲಿ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಇದೇನು ಅಂದ್ಬಿಟ್ಟು, ನಾನು ಏನು ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ಅಂದ್ಬಿಟ್ಟು. ತುಂಬ ಜನದ ಕ್ವೆಶನ್ ಅದು. ಆ ಕ್ವೆಶನ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ, ಅದೇನು ಅಂತ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ಪೆಲ್ಲೂ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಹಬ್ಬ ಕೂಡ ಇನ್ನು ಬಂದೇ ಬಿಡ್ತು, ಇನ್ನು 2 ದಿನವೇ ಹಬ್ಬ ಇದೆ. ಮನೇಲಿ ಲಡ್ಡು ಮತ್ತು
ಖಾರದ ಬುಂದಿ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಿದ್ದೀವಿ ಆಯುಧ ಪೂಜೆಗೆ. ಸೊ ಯೂಶ್ವಲಿ ನಾವು 3 ವರ್ಷ 4 ವರ್ಷದಿಂದ ಎಲ್ಲ ಸ್ವೀಟ್ಸ್ ಎಲ್ಲ ತರ್ತಾಯಿದ್ವಿ. ಮಿಕ್ಸಡ್ ಸ್ವೀಟ್ಸು, ಬಾದುಷಾ, ಮೈಸೂರು ಪಾಕು, ಪೇಡ ಈ ಥರದ್ದೆಲ್ಲ ಹಾಕಿ ಪ್ಯಾಕ್ ಮಾಡಿ ಪೂಜೆಗೆಲ್ಲ ಯಾರು ಬರ್ತಾರೆ ಅವ್ರಿಗೆ ಕೊಡ್ತಾಯಿದ್ವಿ. ಬಟ್ ಈ ಸಲ ಮನೆಗೂ ಆಗುತ್ತೆ, ಜೊತೆಗೆ ಬಂದವ್ರಿಗೂ ಕೊಡ್ಬೋದು ಅಂದ್ಬಿಟ್ಟು ಮನೆಯಲ್ಲೇ ಮಾಡಿಸ್ತಿದ್ದೀವಿ. ಸೀಮಂತ ಟೈಮೆಲ್ಲ ನಾವು ಏನು ಮಾಡಿಸಿದ್ವಿ ಅದೇ ರೀತಿಯೇ ಲಡ್ಡು ಮತ್ತು ಖಾರದ ಬುಂದಿ ಮಾಡಿಸ್ಬೇಕು. ಬಟ್ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಲಿರುತ್ತೆ, ಅವಾಗೊಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಮಾಡಿಸಿದ್ವಿ. ಇನ್ನು ಹೇರ್ ಕಟ್ ಕೂಡ ಮಾಡಿಸೋದಿತ್ತು. ಪ್ರಕುಲ್ಗೆ ಫುಲ್ ಬೆಳೆದ್ಬಿಟ್ಟಿತ್ತು. ಇನ್ನು ಲಶಿಕಂಗೆ ಗುಂಡು ಹೊಡ್ಸೋದಿದೆ, ಬಟ್ ಇನ್ನೂ ಟೈಮ್ ಇದೆ ಗುಂಡು ಹೊಡ್ಸೋಕ್ಕೆ, 3ನೇ ಸಲ. ಸೊ ಹಂಗಾಗಿ ಅವಳಿಗೆ ಒಂದು ಸ್ವಲ್ಪ ಲೆವೆಲಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನು ಪ್ರಕುಲ್ ನೋಡಿ ಎಂಥ ಹೇರ್ ಸ್ಟೈಲ್ ಮಾಡಿಸ್ಕೊತಿದ್ದಾನೆ ಅಂದರೆ, ಎಷ್ಟು ಬೇಡ ನಾನು ಇಲ್ಲ, ಅವ್ನ ಮಾತೇ ಕೇಳಿಲ್ಲ. ಇವಾಗ ರಜಾ ಇದೆ ಮಾಡಿಸು, ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಬೆಳೆಯುತ್ತೆ ಅಂದ್ಬಿಟ್ಟು ನೈಮರ್ ಅಂತ ಒಬ್ಬ ಫುಟ್ಬಾಲ್ ಪ್ಲೇಯರ್ ಇದ್ದಾರೆ, ಅವನು ಇನ್ಫ್ಲುಯೆನ್ಸ್ ಇದಾಗ್ಬಿಟ್ಟು ಕಟ್ಟಿಂಗ್ ಮಾಡಿಸ್ಕೊಂಡಿದ್ದೀನಿ. ಅದು ಫುಲ್ ನೋಡಿ ಹೇಗೆ ಔಟ್ಪುಟ್ ಇದೆ ಅಂತ. ಒಂದೊಂದು ಸಲ ಚೆನ್ನಾಗಿ ಕಾಣಿಸ್ತಾನೆ, ಒಂದೊಂದು ಸತಿ ಏನು ಹಿಂಗೆ ಅಂತ ಅನಿಸುತ್ತೆ. ತುಂಬ ಹೇಳಿದೆ ನಾನು, ಬೇಡ ಕಣೋ. ಸೊ ವಿ ಶೇಪ್ ಎಲ್ಲ ಬೇಡ, ಬೇಕಿದ್ರೆ ಮುಂದೆ ಫ್ರಂಟ್ ಏನಿದೆ ಸೈಡೆಲ್ಲ ಹಂಗೆ ಮಾಡಿಸು, ಹಿಂದೆಗಡೆ ವಿ ಶೇಪ್ ಬೇಡ ಅಂದರೆ ಅವ್ನ ಕ್ರೇಜು ಕೇಳಲಿಲ್ಲ ನನ್ನ ಮಾತು ಆ್ಯಕ್ಚುಲಿ. ಸೊ ಅವ್ನಿಗೆ ಫಾಸ್ಟ್ ಗ್ರೋತಿಂಗ್ ಇದೆ, ಸರಿ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದೆ ಲಾಸ್ಟು, ಮತ್ತು ನಾನು ಈ ಥರದ್ದೆಲ್ಲ ಮಾಡ್ಸೋಕ್ಕೆ ಹೋಗಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಒಪ್ಕೊಂಡಿದ್ದು. ಇಲ್ಲಾಂದರೆ ಇವಕ್ಕೆಲ್ಲ ನಾನು ಎನ್ಕರೇಜೇ ಮಾಡಲ್ಲ, ಬೇಗ ಬೆಳೆಯುತ್ತೆ, ಇದು ಒಂದೇ ಸಲ ಒಂದು ಮೋಜು ತೀರಲಿ ಅಂದ್ಬಿಟ್ಟು ಈ ಥರ ಮಾಡಿಸ್ದೆ. ಚೆನ್ನಾಗೇ ಕಾಣಿಸ್ತಿದೆ, ಬಟ್ ಆ ಕಡೆ ಈ ಕಡೆ ಕೂದಲು ಎಗರೋಗಿದೆ, ಏನು ಮಾಡೋಕ್ಕಾಗಲ್ಲ. ನಂಗೆ ನೋಡಿ ನಗು ಬರ್ತಾಯಿತ್ತು. ಅವ್ನು ಫುಲ್ ಕಾನ್ಫಿಡೆಂಟ್ ಆಗಿರ್ತಾನೆ ಈ ಥರ ಹೇರ್ ಕಟ್ ಮಾಡಿಸ್ಕೊಂಡು. ಇನ್ನು ಲಶಿಗೂ ಒಂದು ಸ್ವಲ್ಪ ಅದ್ಲು ಬದಲು ಅನ್ನೋ ಥರ ಆಗಿಬಿಟ್ಟಿತ್ತು. ಸ್ವಲ್ಪ ಲೆವೆಲ್ ಮಾಡಿಸ್ತಾ ಇದ್ದೀನಿ. ಯು ಕಟ್ ಮಾಡಿಸಿದ್ದೆ, ಅಂದರೆ ಅವಳಿಗೆ ಬಾಬ್ ಕಟ್ ಥರ ಮಾಡಿಸಿದ್ದೆ, ಬೇಬಿ ಕಟ್ಟು. ಸೊ ಅದೊಂದು ಸ್ವಲ್ಪ ಲೆವೆಲ್ ಮಾಡೋಣ, ಜುಟ್ಟಾಕಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಜುಟ್ಟು ಹಾಕಿದಾಗ ಏನು ಗೊತ್ತಾ, ಬರೀ ಪುಡಿ ಕೂದಲು ಬರೋದು ಆ ಕಡೆ ಈ ಕಡೆ. ಸರಿ ಲೆವೆಲ್ ಮಾಡಿಸೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಳಿಗೊಂದು ಸ್ವಲ್ಪ ಇದನ್ನು ಮಾಡಿಸ್ತಾ ಇದ್ದೆ. ಸೊ ಇದು ಬಂದು SPF ಸಲೂನು. ನಾನು ತುಂಬ ಸಲ ಇಲ್ಲಿಗೆ ಬರ್ತಾ ಇರ್ತೀನಿ, ನನಗೆ ಹತ್ತಿರ ಆಗುತ್ತೆ, ಪ್ಲಸ್ ನನಗೆ ಅಡ್ಜಸ್ಟ್ ಆಗಿದೆ. ಹೇರ್ ಕಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮಕ್ಕಳಿಗೆ, ಹಾಗಾಗಿ ನಾನು ಇಲ್ಲೇ ಬರೋದು ಸಾಮಾನ್ಯವಾಗಿ. ಮೋಸ್ಟ್ ಇಲ್ಲೇ ಬರ್ತಾ ಇರ್ತೀನಿ ನಾನು. ನೋಡಿ ಈ ಥರ ಎಷ್ಟು ಪ್ಲಫಿಯಾಗಿ ಬಫಿಯಾಗಿ ಬೌನ್ಸಿ ಥರ ಇದೆ ಲಶಿಕಾ ಹೇರ್ಸು. ಒಂದು ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಮಾಡಿದ್ಮೇಲೆ, ಬಟ್ ಸ್ವಲ್ಪ ತಲೆ ಸ್ನಾನ ಮಾಡಿಬಿಟ್ರೆ ಹೊರಟೆ ಹೋಗ್ಬಿಡುತ್ತೆ. ಇನ್ನು ಮನೆಗೆ ಬಂದು ನಾನ್ ವೆಜ್ ಎಲ್ಲ ತಂದಿದ್ರು. ನಾನು ಚಿಕನ್ ಫ್ರೈ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಸ್ವಲ್ಪ ಪೂರಿ ಮತ್ತು ರೈಸ್ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಮುಗಿಸ್ಕೊಂಡ್ವಿ ನಾನ್ ವೆಜ್ದೆಲ್ಲನೂ. ಇನ್ನು ಇವತ್ತು ಸ್ವಲ್ಪ ಅದು ಇದು ಅಂತ ಕ್ಲೀನಿಂಗ್, ಇನ್ನು ಚಿಕ್ಕ ಪುಟ್ಟ ಕೆಲಸಗಳು ಪೆಂಡಿಂಗು ಹೋಲ್ಡಲ್ಲಿ ಹಂಗೆ ಇದ್ವು. ಅವನು ಜೊತೆಗೇ ಮಾಡಿಕೊಂಡು ಇಲ್ಲಿ ಅಡುಗೆ ಕೆಲಸಗಳನ್ನ ಕೂಡ ನಾನು ಎಲ್ಲರೂ ಮಾಡ್ಕೊಳ್ತಾ ಇದ್ವಿ ಕೆಲಸಗಳನ್ನ. ಇಲ್ಲೊಂದು ಸ್ವಲ್ಪ ಬೆಂದರೆ ಮುಗೀತು. ಮಾಮೂಲಿ ಚಿಕನ್ ಫ್ರೈ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ, ಬೇರೆ ಕೆಲಸಗಳೆಲ್ಲ ಇದ್ವು. ಹಾಗಾಗಿ ಏನೋ ಮಕ್ಳಿಗೆ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸೋದು ಬೇರೆ ಇತ್ತು. ಇಲ್ಲಾಂದರೆ ನನ್ನ ಕೈಗೆ ಸಿಗಲ್ಲ ಎಣ್ಣೆ ಹಚ್ಚಬೇಕು ಅಂತ. ಇನ್ನು ಹೆಲಿಕಾಪ್ಟರ್ ಅಂತೂ ಓಡಾಡಿದ್ದು ಸಖತ್ತಾಗಿ ಓಡಾಡ್ಬಿಡ್ತು. ಸಂಡೇ ಅದು ಬೇರೆ, ತುಂಬ ಜನ ಹತ್ತೋರು ಇರ್ತಾರೆ ಅಲ್ಲ, ಹಾಗಾಗಿ. ಇನ್ನು ಇಲ್ಲಿ ಪೂರಿ ಎಲ್ಲ ನಾನ್ ವೆಜ್ ಎಲ್ಲ ಮಾಡಿದ್ದಾಯಿತು, ಸಾಂಬಾರು ಗಿಂಬಾರೆಲ್ಲ, ರೈಸ್ಗೂ ಇಟ್ಟಿದ್ದಾಯಿತು. ಇಲ್ಲಿ ಪೂರಿ ಮಾಡ್ತಾಯಿದ್ದೆ. ಇನ್ನು ತಂಗಿ ಲಟ್ಟಿಸ್ಕೊಡ್ತಾಯಿದ್ಲು, ನಾನು ಇಲ್ಲಿ ಪೂರಿ ಇದನ್ನು ಮಾಡ್ತಾಯಿದ್ದೆ, ಡೀಪ್ ಫ್ರೈನ ಮಾಡ್ಕೊಳ್ತಾಯಿದ್ದೆ. ಇದ್ರ ಜೊತೆಗೆ ಚಕ್ಲಿ ಮಾಡೋದು ಕೂಡ ಇತ್ತು. ಅಂದರೆ ಮನೆಗೆ ಮಾಡೋಣ ತಿನ್ನೋಕ್ಕಿರುತ್ತೆ. ಬರೀ ಈಗ ಸಿಹಿ ಬೂಂದಿ ಮಾಡಿಸಿದ್ರೆ ಖಾರ ಬೂಂದಿ ಅಷ್ಟೇ ಒಂಥರ ಸ್ವೀಟಿಶ್ ಆಗಿಬಿಡತ್ತೆ. ಸೊ ನಮ್ಮ ಮನೆಯಲ್ಲಿ ಯೂಶ್ವಲಿ ಏನೋ ಚಕ್ಲಿ ಅಂತೂ ಮಾಡ್ತಾನೆ ಇರ್ತೀವಿ. ಹಂಗಾಗಿ ಸರಿ ಅಂದ್ಬಿಟ್ಟು ಅದನ್ನು ಕೂಡ ನಾನ್ ವೆಜ್ ಎಲ್ಲ ಮಾಡಿ ತಿಂದು ಊಟ ಎಲ್ಲ ಆದಮೇಲೆ ಇನ್ನು ನಾನು ಅಮ್ಮ ಕೂತ್ಕೊಂಡ್ವಿ ಚಕ್ಲಿ ಮಾಡೋಣ ಅಂದ್ಬಿಟ್ಟು. ಸ್ವಲ್ಪ ಹಿಟ್ಟೆ ಇದನ್ನು ಡಫ್ ಮಾಡಿಕೊಂಡು ಇಲ್ಲಿ ಚಕ್ಲಿ ಮಾಡ್ತಾ ಇರೋದು. ಇದಕ್ಕೆ ಸುಮಾರಾಗಿ ನಾನು ರೆಸಿಪೀಸ್ನ ವೀಡಿಯೋಸ್ನ ಮಾಡಿದ್ದೀನಿ. ಸೊ ಏನೇನು ಹಾಕ್ತಾರೆ ಅಮ್ಮ ಅಂದ್ಬಿಟ್ಟು, ಇದಕ್ಕೆ ಏನೇನು ಯೂಸ್ ಮಾಡ್ತಾರೆ ಅಂತ. ಸೊ 2-3 ವೀಡಿಯೋದಲ್ಲಿ ನಾನು ಫುಲ್ ತೋರಿಸಿದ್ದೀನಿ ಚಕ್ಲಿ ರೆಸಿಪಿ ಹೇಗೆ ಕ್ರಿಸ್ಪಿಯಾಗಿ ಮಾಡ್ತಾರೆ ಅಂದ್ಬಿಟ್ಟು. ಇನ್ನು ಇದು ಬೇಗನೆ ಮುಗ್ದೋಯ್ತು, 1 hour 1.5 hourಗೆಲ್ಲ ಮುಗ್ದೋಯ್ತು. ಪಟ ಅಂತ ನಾನು ಚಕ್ಲಿನೆಲ್ಲ ಒತ್ತಿ ಕೊಡ್ತಾಯಿದ್ದೆ, ಅಮ್ಮ ಡೀಪ್ ಫ್ರೈನ ಮಾಡ್ತಾಯಿದ್ರು.
ಸೊ ಇನ್ನು ಚಕ್ಲಿ ಒಂದೇ ಮಾಡ್ತೀವಿ. ಇದಕ್ಕೆ ಕೋಡುಬಳೆ ಇದೇ ಹಿಟ್ಟಲ್ಲೇ ಮಾಡ್ಬೋದು, ಬಟ್ ಕೋಡುಬಳೆ ಎಲ್ಲ ಏನು ಮಾಡಲಿಲ್ಲ. ತುಂಬ ಕ್ರಿಸ್ಪಿಯಾಗಿ ಕರುಮ್ ಅನ್ನೋ ಥರ ಸೌಂಡ್ ಬರುತ್ತೆ. ಅಂದರೆ ಕರೆಕ್ಟಾಗಿ ಮೆಷರ್ಮೆಂಟ್ಸ್ ನೋಡ್ಕೊಂಡು ಹಾಕಬೇಕು. ನೀವು ಪ್ರೀವಿಯಸ್ ವೀಡಿಯೋಸಲ್ಲಿ ಎಲ್ಲಾದರೂ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇನ್ನೂ ಎಲ್ಲ ಚಕ್ಲಿ ಎಲ್ಲ ಆದಮೇಲೆ ಮನೆ ಎಲ್ಲ ಏನು ನೆಲನೂ ಒರೆಸಿರಲ್ಲ, ಏನೂ ಇಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯಿತು. ಸ್ವಲ್ಪ ಪಾತ್ರೆ ಎಲ್ಲ ಒಂದು ಸ್ವಲ್ಪ ರಾಶಿನೇ ಬಿದ್ದಿತ್ತು. ನಾನ್ ವೆಜ್ದು, ಚಕ್ಲಿದು, ಆಯಿಲ್ ಐಟಮ್ ಪಾತ್ರೆಗಳೇ ತುಂಬ ಇತ್ತು. ಅದನ್ನೆಲ್ಲ ತೊಳೆದು ಫುಲ್ಲು ಸಾಕಾಗೋಯ್ತು ಇವತ್ತಂತೂ. ಸಂಡೇ ಬಂದರೆ ಏನಾದರೂ ಹಿಂಗೆ ಇರುತ್ತೆ, ಏನಾದರೂ ನಾನ್ ವೆಜ್ ಮಾಡೋದು ಇಲ್ಲ ಹೆವಿ ಐಟಮ್ಸ್ ಏನಾದರೂ ಮಾಡೋದು. ಸೊ ಇದೇ ಆಗೋಗುತ್ತೆ ಅಡುಗೆ ಮನೆಯಲ್ಲೇ. ಗೊತ್ತಿಲ್ಲ, ಅದು ಫುಲ್ ಹಬ್ಬಕ್ಕಂತೂ ಇನ್ನೂ ಟೈಮೇ ಇಲ್ಲ. ಆ್ಯಕ್ಚುಲಿ ಹೆಂಗಾಗುತ್ತೆ, ಯಾವ್ಯಾವ ಕೆಲಸಗಳು ಏನೇನು ಮಾಡಬೇಕು ಅಂತ ಗೊತ್ತೇ ಆಗಲ್ಲ. ಸೊ ಇರೋ ಒಂದು ಟೈಮಲ್ಲೇ ಬೇಗ ನಮ್ಮ ಕೆಲಸಗಳನ್ನ ಮುಗಿಸ್ಕೋಬೇಕು. ಫ್ರೆಂಡ್ಸ್, ಈಗ ಊಟ ಮಾಡಿದ್ದಾಯಿತು. ಲೈಟಾಗಿ ನಾನ್ ವೆಜ್ ಇತ್ತು, ಒಂದು ಸ್ವಲ್ಪ ಅದನ್ನೇ ತಿಂದಿದ್ದಾಯಿತು, ಚಿಕನ್ನು. ನನಗೆ ಸುಮಾರಾಗಿ ವೀಡಿಯೋಸ್ಗೆ ಕಮೆಂಟ್ ಬರ್ತಾನೆ ಇರುತ್ತೆ, ಇತ್ತೀಚೆಗೆ ಅಂತೂ ಬರ್ತಾನೆ ಇರುತ್ತೆ. ಕಮೆಂಟ್ಸ್ ಯಾವುದು ನಾನು ಜಾಸ್ತಿ ಬರುತ್ತೆ ಅದನ್ನು ನಾನು ಪಿಕ್ ಮಾಡಿಕೊಂಡು ಆನ್ಸರ್ ಮಾಡ್ತೀನಿ. ಅದು ನನ್ನ ಕರ್ತವ್ಯ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಏನಂದರೆ, ಅಕ್ಕ ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ, ಯಾಕೆ ವ್ಯೂಸ್ ಆಗಲ್ಲ ಜಾಸ್ತಿ ಬೇರೆಯವ್ರ ಥರ ಅಂತ. ನಾನು ಇದಕ್ಕೆ ಆಲ್ರೆಡಿ ಒಂದು ಸಲ ವ್ಲಾಗ್ ಕೂಡ ಮಾಡಿದ್ದೆ. ಸೊ ನಾನು ಸಿಂಗಲ್ ಫೈಟರು, ಸಿಂಗಲಾಗೇ ಮಾಡ್ತೀನಿ, ಸಿಂಗಲಾಗೇ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದು. ನಾನೆಲ್ಲರನ್ನೂ ಫ್ಯಾಮ್ಲಿನ ಬಳಸ್ಕೊಂಡು ಯೂಟ್ಯೂಬ್ ಮಾಡಲ್ಲ, ಇಲ್ಲ ಅವ್ರ ಜೊತೆ ಮಾತಾಡಿಸಿ ಯೂಟ್ಯೂಬ್ ಮಾಡಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ತೆಗಿತಾ ಇರ್ತೀನಿ, ಅವ್ರೇನು ಕೆಲಸ ಮಾಡ್ತಿರ್ತಾರೆ ಅದು ಇದು ಅಂದ್ಬಿಟ್ಟು. ಆ್ಯಂಡ್ ಮೋರ್ ಓವರ್ ನಂದು ಪಾಸ್ಟ್ ವೀಡಿಯೋಸ್ ನೀವು ನೋಡಿದ್ರೆ ತುಂಬ ಚೆನ್ನಾಗಿ ವ್ಯೂಸ್ ಇದೆ. ಅದರಲ್ಲಿ ಸುಮಾರಾಗಿ ನಾನೆಲ್ಲ ಡಿಲೀಟ್ ಕೂಡ ಮಾಡಿದ್ದೀನಿ. ತುಂಬ ಜನ ಕೇಳಿದ್ರಿ, ಅಕ್ಕ ಈ ವಿಡಿಯೋ ಕಾಣಿಸ್ತಿಲ್ಲ, ಆ ವಿಡಿಯೋ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಸುಮಾರಾಗಿ ಡಿಲೀಟ್ ಮಾಡಿದ್ದೀನಿ. ಅದು ಒಂದೊಂದು ಸತಿ ಎಫೆಕ್ಟ್ ಆಗುತ್ತೆ. ಯೂಟ್ಯೂಬ್ ಅಲ್ಗೋರಿದಮ್ಮೇ ಹಾಗೆ, ಡಿಲೀಟ್ ಮಾಡಿದರೆ ರೆಕಮೆಂಡೇಷನ್ಗೆ ಯೂಟ್ಯೂಬು ತೋರಿಸಲ್ಲ, ಸ್ವಲ್ಪ ಕಮ್ಮಿ ಮಾಡುತ್ತೆ. ಅದನ್ನು ಮತ್ತೆ ಸ್ವಲ್ಪ ಪಿಕಪ್ ಆಗೋದಕ್ಕೆ ನನಗೆ ಟೈಮ್ ಬೇಕು. ಬಟ್ ನನಗಂಥ ವೀಡಿಯೋಸ್ ಎಲ್ಲ ಕೆಲವ್ರು ಇದ್ದಾರೆ, ಒಬ್ಬರು ಇಬ್ಬರು ಅಂದರೆ ಅದು ತಪ್ಪು, ತುಂಬ ಜನ ಇದ್ದಾರೆ. ಸೊ ಅವ್ರದ್ದೆಲ್ಲ ನಾನು ಕಿತ್ತಾಕಬೇಕಿತ್ತು, ನನಗೆ ಅವ್ರದ್ದು ಇರಬಾರ್ದಾಗಿತ್ತು. ಸೊ ಹಂಗಾಗಿ ಸುಮಾರು ವೀಡಿಯೋಸ್ ನಾನು ಡಿಲೀಟ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡಿ. ಸೊ ಮೋರ್ ಓವರ್ ಅದು ಬಿಟ್ಟರೆ ತುಂಬ ಚೆನ್ನಾಗಿ ವ್ಯೂಸ್ ಆಗ್ತಿತ್ತು ನನಗೆ ಅವಾಗ ಅಂದರೆ ನನಗೆ ಈ 2 ಇಯರ್ಸಿಂದ ಹಿಂಗೆ ಆಗ್ತಿರೋದು. 2 ಇಯರ್ಸು ಅಲ್ಲ ಅನಿಸುತ್ತೆ, 1.5 ಇಯರಿಂದ ನನಗೆ ಈ ಕೊರತೆ ಆಗ್ತಿರೋದು. ಸೊ ಹಿಂಗೆ ಅಂದರೆ ಕೆಲವೊಂದು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಕೆಲವರು ಏನಂದರೆ ಹೆಂಗೆ ಹೇಳೋದು, ಕೆಲವರೆಲ್ಲ ಮೊದಲು ವೀಡಿಯೋ ಮಾಡೋವಾಗ ಮಾಡಿ ಅಂತ ಫುಲ್ ಜೋಶಲ್ಲಿ ಇರ್ತಿದ್ರು. ಕೊನೆಗೆ ಅದೇನು ಹೊಟ್ಟೆ ಉರಿನೋ ಇಲ್ಲ ಏನು ಉರಿನೋ ಗೊತ್ತಿಲ್ಲ, ನಾನು ತುಂಬ ಬಂಗ್ಲೆಗಳೆಲ್ಲ ಕಟ್ಬಿಟ್ಟಿದ್ದೀನಲ್ವ, ಯೂಟ್ಯೂಬ್ ಸಂಪಾದನೆ ಮಾಡಿಬಿಟ್ಟು ಒಂದು ಬಂಗ್ಲೆ ತೊಗೊಂಡಿದ್ದೀನಿ, ಒಂದು ಕಾರ್ ತೊಗೊಂಡಿದ್ದೀನಿ, ಎಷ್ಟೊಂದೆಲ್ಲ ಮಾಡಿಬಿಟ್ಟಿದ್ದೀನಿ, ಒಂದು 10 ಸೈಟ್ ತೊಗೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಉರ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ರು. ಆಮೇಲೆ ನಮ್ಮನ್ನು ಮಾಡಬೇಡ, ನಮ್ಮನ್ನು ವೀಡಿಯೋ ತೆಗಿಬೇಡ ಅನ್ನೋದಕ್ಕೆ ಶುರುವಾದರು. ಸೊ ಪಾಯಿಂಟ್ ಔಟ್ ಮಾಡಲ್ಲ ನಾನು ಯಾರು ಅಂತ. ಸೊ ನನಗೆ ಅವರಿಂದ ನಾನೇನು ಸಂಪಾದನೆ ಮಾಡ್ತಿರಲ್ಲ, ಇದು ನನ್ನ ಫ್ಯಾಮಿಲಿ. ಸೊ ನಮ್ಮ ಫ್ಯಾಮಿಲಿ ಹಿಂಗಿರುತ್ತೆ, ನಮ್ಮ ಫ್ಯಾಮಿಲಿನ ತೋರ್ಸೋದಕ್ಕೆ ನನಗೆ ಖುಷಿ. ಸೊ ಯಾವಾಗಲೂ ಕಷ್ಟದ್ದೇ ಅಲ್ಲ. ಸೊ ನಮ್ಮ ಫ್ಯಾಮ್ಲಿನೂ ಹಿಂಗಿರುತ್ತೆ, ನಮ್ಮ ಫ್ಯಾಮ್ಲಿನೂ ದೊಡ್ಡ ಫ್ಯಾಮ್ಲಿ. ಸೊ ನಮ್ಮ ಫ್ಯಾಮ್ಲಿನೂ ಎಲ್ಲರ ಥರನೇ ನಮ್ಮ ಫ್ಯಾಮ್ಲಿನೂ ಇದೆ ಅನ್ನೋದಕ್ಕೂ ನನಗೆ ಅದನ್ನು ತೋರ್ಸೋದಕ್ಕೆ ಇಷ್ಟ ಆಗುತ್ತೆ. ಕೆಲವ್ರಿಗೆ ಏನು ಗೊತ್ತಾ, ಅನಾಥರಾಗಿರ್ತಾರೆ, ಅವ್ರಿಗೆ ಫ್ಯಾಮ್ಲಿನೇ ಇರಲ್ಲ, ಬಟ್ ಅವ್ರಿಗೆ ನಮ್ಮ ಫ್ಯಾಮ್ಲಿ ಅಂತ ತೋರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶನೇ ಇರಲ್ಲ. ಬಟ್ ನನಗೆ ನಮ್ಮದು ಫ್ಯಾಮ್ಲಿ ತುಂಬ ದೊಡ್ಡದು. ಯಾವ ಊರಿಗೆ ಹೋದ್ರೂ ನಮ್ಮ ರಿಲೇಷನ್ಸ್ ಇರ್ತಾರೆ, ಅಷ್ಟು ದೊಡ್ಡದು. ಬಟ್ ಏನಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರನ್ನೂ ತೋರ್ಸೋಕ್ಕೆ ಮೊದಲೆಲ್ಲ ಅದು ಫಸ್ಟಿಂದನೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಅವಾಗೊಂದು ಅರ್ಥ. ಮೊದಲೆಲ್ಲ ತೋರಿಸಿ ಅಂತ ಜೋಶಲ್ಲಿ ಬಿದ್ದು ವಿಡಿಯೋದಲ್ಲಿ, ಈಗ ಅದಾದಮೇಲೆ ಬೇಡ, ತೆಗಿಬೇಡಿ. ಸೊ ಅದನ್ನೇ ಹೇಳೋದು, ನನಗೆಲ್ಲಿ ಫ್ರೀ ಆಗಿರುತ್ತೋ, ನನಗೆಲ್ಲಿ ಫ್ರೀಡಮ್ ಆಗಿರುತ್ತೋ ಅಲ್ಲೇ ನಾನು ವಿಡಿಯೋ ತೆಗಿಯೋದಕ್ಕೆ ನಾನು ಇಷ್ಟಪಡ್ತೀನಿ. ನನಗೆಲ್ಲ ಆಪ್ಷನ್ ಇರುತ್ತೋ ಅಲ್ಲೇ ಇಷ್ಟಪಡ್ತೀನಿ. ಸೊ ನನ್ನನ್ನು ತೆಗಿಬೇಡ ಅನ್ನೋರಿಗೆ ನಾನು ತೆಗಿಯಲ್ಲ. ಸೊ ಬರೀ ತೆಗಿಬೇಡ ಅಂತ ಹೇಳಿದ್ರೆ ಅದು ಓಕೆ. ಈ ಕಣ್ಣು ಬಿದ್ದುಬಿಡುತ್ತೆ ಒಂದೊಂದು ಸಲ, ಈ ನೆಗೆಟಿವ್ ಕಣ್ಣು ನಾನು ತುಂಬ ನಂಬ್ತೀನಿ ಅದು. ಸೊ ಒಂದು ಸಲ ನೆಗೆಟಿವ್ ಕಣ್ಣು ದೃಷ್ಟಿ ಬಿತ್ತು, ಕೆಟ್ಟು ದೃಷ್ಟಿ ಬಿತ್ತು ಏನೋ ಒಂದು ಕೆಲಸದ ಮೇಲೆ, ಯಾರೋ ಒಬ್ಬರ ಮೇಲೆ ಅಂದರೆ ಅದೊಂದು ಸ್ವಲ್ಪ ಹೊಡೆತ ಬೀಳ್ತಾ ಇರುತ್ತೆ. ಸೊ ಅದಕ್ಕೆ ನಾನು 1.5 ಇಯರಿಂದ ನನಗೆ ಇತ್ತೀಚೆಗೆ ಈ ಥರ ವ್ಯೂಸ್ ಅಪ್ ಆ್ಯಂಡ್ ಡೌನ್ಸ್ ಆಗ್ತಿದೆ. ಅದು ಒಂದು ರೀಸನ್ನು. ಡಿಲೀಟ್ ಮಾಡಿದೆ ನಾನು ಆ ವಿಡಿಯೋಸು, ಅದೊಂದು ರೀಸನ್ನು.
ಸೊ ಎಲ್ಲನೂ ಆಗುತ್ತೆ ಒಂದೊಂದು ಸಲ. ಅದೇ ನಾನು ತುಂಬ ದೊಡ್ಡ ಬಂಗ್ಲೆನೇ ಕಟ್ಬಿಟ್ಟಿದ್ದೀನಿ ಯೂಟ್ಯೂಬ್ ಇನ್ಕಮ್ಮಿಂದ. ಅದಕ್ಕೆ ಪಾಪ ಹೊರ್ಕೊಳ್ತಿದ್ದಾರೆ ಜನ, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ಬರುತ್ತೆ ವ್ಯೂಸು. ನಾನು ಯಾವತ್ತೂ ಹೋಪ್ ಕಳ್ಕೊಳ್ಳಲ್ಲ. ನನ್ನ ವ್ಯೂಸ್ಗೋಸ್ಕರನೇ ಅಲ್ಲ, ನನ್ನ ಪ್ಯಾಷನ್, ನನ್ನ ಯೂಟ್ಯೂಬ್ ಅಂದ್ರೆ ಪ್ಯಾಷನ್. ಒಂದಿನ ವ್ಲಾಗ್ ಮಾಡಿಲ್ಲ, ಒಂದಿನ ನಾನು ಶೂಟ್ ಮಾಡಲಿಲ್ಲ, ಒಂದಿನ ನಾನು ಎಡಿಟಿಂಗ್ ಮಾಡಲಿಲ್ಲ ಅಂದರೆ ನನಗೇನೋ ಕಳ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಹೋಪ್ನ ನಾನು ಬಿಡ್ತಾ ಇಲ್ಲ. ಒಂದಲ್ಲ ಒಂದಿನ ನಾನು ಸಿಲ್ವರ್ ಪ್ಲೇ ಬಟನ್ ತೊಗೊಳ್ತೀನಿ. ನಿಮ್ಮ ಹತ್ರ ನಾನು ಖುಷಿ ಶೇರ್ ಮಾಡ್ಕೊಳ್ತೀನಿ. ಇವತ್ತಿಗೆ 36,000 ಸಬ್ಸ್ಕ್ರೈಬರ್ಸಲ್ಲಿ ನೀವು ನಂಬಲ್ಲ, ಅದರಲ್ಲೊಂದು 10,000 ಜನ ನನಗೆ ಹೇಟರ್ಸೇ ಇದ್ದಾರೆ. ಹೇಟರ್ಸ್ ಅಂದರೆ ನನಗೆ ನೆಗೆಟಿವ್ ಕಮೆಂಟ್ಸ್ ಬರಲ್ಲ, ಈ ನೋಡಿ ಹುರ್ಕೊಳ್ಳೋರೇ ಜಾಸ್ತಿ. ಹಂಗೆ ಹೇಳ್ತಿರೋದು. ಯಾವತ್ತೂ ನಂಗೆ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ 100%ಅಲ್ಲಿ ಒಂದು 5 to 5% ಬರ್ಬೋದು ಅಷ್ಟೇ ನೆಗೆಟಿವ್ ಕಮೆಂಟ್ಸು. ಸೊ ಅದಕ್ಕಿಂತ ಜಾಸ್ತಿ ಬರಲ್ಲ ನನಗೆ. 5% ಇಲ್ಲ ಅನಿಸುತ್ತೆ, 5% ಒಳಗಡೆನೇ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಸೊ ಇನ್ನು ಮಿಕ್ಕಿ 95% ಪಾಸಿಟಿವ್ ಕಮೆಂಟ್ಸೇ ಬರುತ್ತೆ. ನಾನು ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತೀನಿ, ನೀವು ನೋಡಿರ್ಬೋದು. ಪ್ರತಿಯೊಂದು ವೀಡಿಯೋ ಕಮೆಂಟ್ಸ್ಗೂ ರಿಪ್ಲೈ ಮಾಡಿರ್ತೀನಿ, ಇಲ್ಲಾಂದರೆ ಹಾರ್ಟ್ ಆದರೂ ಕೊಟ್ಟಿರ್ತೀನಿ. ಬಟ್ ಮೋರ್ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡಿರ್ತೀನಿ ನಾನು, ನೀವು ಚೆಕ್ ಮಾಡಿ. ಸೊ ಡೈಲಿ ಕಮೆಂಟ್ಸ್ ಮಾಡೋರಿಗೆ ಗೊತ್ತಿರುತ್ತೆ, ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ. ಯಾಕೆ ವ್ಯೂಸ್ ಬರಲ್ಲ ಅನ್ನೋದು ಸೊ ಹೇಳಿದ್ದೀನಿ. ಸೊ ನಿಮಗೂ ಗೊತ್ತಾಗಬೇಕಲ್ವಾ. ಸೊ ನನ್ನ ಹಿಂದೆ, ನನ್ನ ಅರೌಂಡ್ ಸುತ್ತಲೂ ಏನು ನಡೀತಿದೆ ಅನ್ನೋದು ನಿಮಗೂ ಗೊತ್ತಾಗಬೇಕು. ಒಬ್ರು ಬೆಳೀತಿದ್ದಾರೆ, ಒಬ್ರು ಏನೋ ಬೆಳೀತಿದ್ದಾರೆ ಅನ್ನೋದಕ್ಕಿಂತ ಒಬ್ರು ಏನೋ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಪೋರ್ಟ್ ಮಾಡಲ್ಲ. ಸೊ ಹಾಗೆ ಕೆಲವರಿಂದ ಸ್ವಲ್ಪ ನಮ್ಮನೇಲೂ ಇಂಪ್ಯಾಕ್ಟ್ ಆಗಿಬಿಡ್ತಾರೆ ಬೇಗ. ಸೊ ನಮ್ಮನೇಲೂ ಇಂಪ್ಯಾಕ್ಟ್ ಆಗಿಬಿಟ್ಟು ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಹಿಂಗಾಗುತ್ತೆ. ಬಟ್ ನಾನು ಚಾರ್ಜಿಂಗ್ ಇಲ್ಲ ಕಾಲು, ನಾನು ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ನಾನು ಯಾವಾಗಲೂ ಸಿಂಗಲ್ ಫೈಟರು. ಸುಮ್ಮನೆ ರ್ಯಾಂಡಮ್ ಆಗಿ ತೋರಿಸ್ತಾ ಇರ್ತೀನಿ ಅಷ್ಟೇ. ನಾನು ಯಾರನ್ನೂ ಕೂರ್ಸಿ ಮಾತಾಡ್ಸೋದು, ನೀನು ಈ ಥರ ಮಾತಾಡೋ, ಇಲ್ಲ ಕಾಮಿಡಿ ಥರ ಮಾತಾಡೋದು, ಕೂರ್ಸಿ ಮಾತಾಡೋದು, ಇಲ್ಲ ಹೋಗಿ ಮಾತಾಡ್ಸೋದು, ಇದೆಲ್ಲ ನಾನು ಮಾಡಲ್ಲ. ಸೊ ಇದಿಷ್ಟೇ ಹೇಳಬೇಕಿತ್ತು, ಹೇಳಿದ್ದೀನಿ. ಸೊ ನಿಮ್ಮ ಕೈಯಲ್ಲಿದೆ ಬೆಳೆಸೋದು. ಸೊ ಬಿಟ್ಬಿಡಿ, ನಮ್ಗೆ ಏನಿದೆ ನಮ್ಗೆ ಬಿಟ್ಬಿಡಿ. ನನಗೆಲ್ಲ ನ್ಯೂ ಸಬ್ಸ್ಕ್ರೈಬರ್ಸೇ ಇರಬೇಕು ಅನ್ನೋದು ಆಸೆ. ಸೊ ನೋಡೋಕೆ ಇಷ್ಟ ಇಲ್ಲ ಅಂದಮೇಲೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊರಟೋಗ್ಬಿಡಿ. ಹೊಟ್ಟೆ ಊರಿಗೋ ಇನ್ನೊಂದಕ್ಕೋ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬೇಡಿ. ಸೊ ಇಷ್ಟಪಡೋರು, ನನ್ನನ್ನು ತುಂಬ ಖುಷಿಯಿಂದ ನೋಡೋರು ತುಂಬ ಜನ ಇದ್ದಾರೆ. ಅವ್ರಿಗೆ ಸ್ಪೇಸ್ ಕೊಡಿ. ಸೊ ಅವರೇ ಇರಬೇಕು ಅನ್ನೋದೇ ನನಗೆ ಆಸೆ. ಹಾಗೆಲ್ಲ ಹೇಳಿದ್ದೀನಿ ಅನ್ನೋದು ಇದಕ್ಕೆ ಅರ್ಥ ಆಗಿರುತ್ತೆ. ಸೊ ದಯವಿಟ್ಟು ಅದನ್ನು ಯಾರಿಗೂ ಮಾಡೋದಕ್ಕೆ ಹೋಗಬೇಡಿ. ಸೊ ಇದರಿಂದ ನಿಮ್ಗೇನು ಸಿಗಲ್ಲ. ಲೈಫ್ ಲಾಂಗ್ ನೀವು ಅವ್ರ ಮನಸ್ಸಲ್ಲಿ ಒಂಥರ ಬ್ಲ್ಯಾಕ್ ಮಾರ್ಕ್ ಆಗಿ ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ತೀರ ಅಷ್ಟೇ, ಇನ್ನೇನು ಇಲ್ಲ. ನೀವು ನಿಮ್ಮ ಮುಖಗಳಿಟ್ಕೊಂಡು ನಾನು ವೀಡಿಯೋಸ್ ಮಾಡೋದು ಇಲ್ಲ, ನಿಮ್ಮಿಂದನೇ ನಾನು ದಿನ ನಿಮ್ಮದೇ ವೀಡಿಯೋಸ್ ಮಾಡಲ್ಲ. ನಂದಷ್ಟು ನೋಡ್ಬೋದು 95% ನನ್ನ ಫೇಸೇ ಇರುತ್ತೆ. ಸೊ ಹೇಳೋಕ್ಕಾಗಲ್ಲ, ಒಬ್ರಿಬ್ರು ಅಂದರೆ ಹೇಳ್ಬೋದು, ತುಂಬ ಜನ ಇದ್ದಾರೆ. ಅದಕ್ಕೆ ಹೇಳೋದು, ಬ್ಯಾಕ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು, ಬ್ಯಾಕ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೆಲ್ಲ ನಂದು ಎಷ್ಟೊಂದು ಸಲ ಯೂಟ್ಯೂಬೇ ಸ್ಟಾಪ್ ಮಾಡಿಬಿಡು ಅಂತ ನಾವು ಹೇಳಿರೋದು ಇದೆ. ಸೊ ನಾನು ಯಾವತ್ತೂ ನಾನು ಗಿವ್ ಅಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಏನಕ್ಕಂದರೆ ಇದು ನನ್ನ ಕಷ್ಟದಿಂದ ನಾನು ಇಲ್ಲಿವರೆಗೂ ಬಂದಿರೋದು. ನಾನು ಒಬ್ಳು ಕಷ್ಟದಿಂದಾನೇ ಇಲ್ಲಿವರೆಗೂ ಬಂದಿರೋದು. ನಾನು ಯಾಕೆ ಇನ್ನೊಬ್ರಿಗೋಸ್ಕರ ಬಿಟ್ಕೊಳ್ಳಿ ಅಲ್ವಾ? ನಂಗೆ ದೇವ್ರು ಬಂದು ಹೇಳಿದ್ರು ನಾನು ಬಿಟ್ಕೊಡಲ್ಲ. ಆ ಥರ ನನಗೆ ಪ್ಯಾಷನ್ ಯೂಟ್ಯೂಬ್ ಅಂತೆ. ಸೊ ದೇವರು ಒಳ್ಳೆ ಕೆಲಸಗಳು ಮಾಡಬೇಡ ಅಂತ ಯಾವತ್ತೂ ಹೇಳಲ್ಲ. ಜನರೇ ಹೇಳೋದು, ಒಳ್ಳೆ ಕೆಲಸ ಮಾಡ್ತಿದ್ರು ಕೆಟ್ಟದಂತಾರೆ, ಕೆಟ್ಟ ಕೆಲಸ ಮಾಡ್ತಿದ್ರೆ ಅದನ್ನು ಇನ್ನೊಂದು ಥರ ನೋಡ್ತಾರೆ. ಸೊ ಅಷ್ಟೇ. ತುಂಬ ವರ್ಷದಿಂದ ಇದು ನಡೀತಾ ಇತ್ತು. ಯಾವತ್ತೂ ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ. ಬಟ್ ಇವತ್ತೊಂದು ಸ್ವಲ್ಪ ಇಂಡೈರೆಕ್ಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಕೈಲಿದೆ ವ್ಯೂಸು, ಆದಷ್ಟು ನನ್ನ ಚಾನಲ್ನ ಶೇರ್ ಮಾಡಿ. ವೀಡಿಯೋಸ್ ಏನಾದರೂ ಬರ್ತಾ ಇಲ್ಲ ಅಂದರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅವಾಗ ಯಾವುದೇ ಒಂದು ವೀಡಿಯೋಸ್ ಹಾಕೋದು ನಿಮಗೆ ಬರುತ್ತೆ ಅಷ್ಟೇ. ಸೊ ದಯವಿಟ್ಟು ನನ್ನನ್ನು ಇಷ್ಟಪಡೋರು ಮಾತ್ರನೇ ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ. ವ್ಯೂಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಳಾಗಿದ್ದರೆ ನಾನು ಯಾವಾಗಲೂ ಡ್ರಾಪ್ಔಟ್ ಮಾಡ್ತಿದ್ದೆ. ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ, ಇಷ್ಟಪಟ್ಟು ಕೆಲಸ ಮಾಡ್ತೀನಿ ಯೂಟ್ಯೂಬ್. ಸೊ ನಿಮ್ಮ ಕೈಲಿದೆ ಅಂತ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಸೊ ಶೇರ್ ಮಾಡಿ, ವೀಡಿಯೋಸ್ ನೋಡಿ, ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ, ಸೊ ಯೂಟ್ಯೂಬ್ ಅಲ್ಗೋರಿದಮೇ ಒಂಥರ ಇದೆ, ಲೈಕ್ ಮಾಡೋದ್ರಿಂದ
ಬೇರೆಯವ್ರಿಗೆ ರೀಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೇ ಈಗ ನನಗೆ ಮಾಡೋ ಒಂದು ಚಿಕ್ಕ ಹೆಲ್ಪ್, ಲೈಕ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ. ಈಗ ನಾನು ಮಲ್ಕೊಳ್ತೀನಿ, ಟೈಮ್ ಆಗಿದೆ. ನಾಳೆ ಮಂಡೇ. ಲಶಿಕಂಗೆ ಮಾತ್ರ ನಾಳೆ ಎಕ್ಸಾಮ್ ಇದೆ ಅಲ್ವಾ ಲಶಿ? ಇನ್ನು ಹಬ್ಬದ ಕೆಲಸಗಳು ಅದು ಇದು ಎಲ್ಲನೂ ಇದೆ ತುಂಬ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಗುಡ್ ನೈಟ್. ಏನಾದರೂ ನಿಮ್ಮ ಸಜೆಷನ್ ಇದ್ದರೆ ಹೇಳಿ, ನಾನು ಕರೆಕ್ಟಾಗಿ ಮಾತಾಡೋದನ್ನ. ತಪ್ಪು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ. ಸೊ ನಾನು ಯೋಚನೆ ಮಾಡೇ ಮಾತಾಡೋದು, ಯೋಚನೆ ಮಾಡ್ದಲ್ಲಿ ಏನೂ ಮಾತಾಡಲ್ಲ. ಸೊ ನಿಮ್ಮ ಕಮೆಂಟ್ಸ್, ಸಜೆಷನ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗುಡ್ ನೈಟ್ ಹೇಳು. Good night. ಬಾಯ್. Bye.